Hello everyone, welcome back to my YouTube channel Be With You. ಲಾಸ್ಟ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೀಕಿ ಲೂಶಿನ ಮನೆ ಹತ್ರ ಬಿಡೋದಕ್ಕೆ ಅಂತ ಬಂದಿರ್ತಾನೆ. ಆಗ ಅವಳು ಇಲ್ಲೇ ಇರು ಅಂತ ಹೇಳ್ತಾಳೆ, ಆದ್ರೆ ಸೀಕಿ ಒಪ್ಕೊಳ್ಳೋದಿಲ್ಲ. ಆಗ ಲೂಶಿನ್ ಹೇಳ್ತಾಳೆ, ನೀನ್ ರಿಲೇಶನ್ಶಿಪ್ ನಲ್ಲಿ ಇದ್ಮೇಲೆ ಇರೋದಕ್ಕೆ ಏನ್ ಪ್ರಾಬ್ಲಮ್? ಆಗ ಸೀಕಿ ಹೇಳ್ತಾನೆ, ಇದೇ ಪ್ರಾಬ್ಲಮ್. ನಮ್ ಫ್ಯಾಮಿಲಿನಲ್ಲಿ ಕೆಲವೊಂದು ರೂಲ್ಸ್ ಇದೆ ಅಂತ ಹೇಳಿ ಅವಳು ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೊಂದ್ ಕಡೆ ಶೌಜುನ ನೋಡ್ತೀವಿ. ಶೂನ ಮನೆ ಹತ್ರ ಬಿಡೋದಿಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಅವಳು ದಾರಿನಲ್ಲೇ ಅವನ ಹೆಗ್ಲು ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಮನೆ ಹತ್ರ ಬಂದಿದ್ರು ಕೂಡ ಅವಳನ್ನ ಎಪ್ಸಿರೋದಿಲ್ಲ. ಯಾಕಂದ್ರೆ ಸ್ವಲ್ಪ ದಿವಸದಲ್ಲೇ ಅವಳಿಂದ ದೂರ ಹೋಗ್ತಿರ್ತಾರೆ. ಅದು ಯಾಕೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಮತ್ತೊಂದ್ ಕಡೆ ಜಿನಾನ್ ಮಲ್ಕೊಂಡಿರ್ಬೇಕಾದ್ರೆ ಪ್ರೊಫೆಸರ್ ನ ನೋಡ್ತಿರ್ತಾಳೆ. ಲೂಶಿನ್ ಆಫೀಸ್ ನಲ್ಲಿ ಇರ್ತಾಳೆ. ಸೀಕಿ ಕೇರ್ ಮಾಡೋದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅಲ್ಲಿಗೆ ಅವಳ ಬಿಸ್ನೆಸ್ ಪಾರ್ಟ್ನರ್ ಬರ್ತಾನೆ ಸೀಕಿ ಮೇಲೆ ಕಂಪ್ಲೇಂಟ್ ಹೇಳೋದಿಕ್ಕೆ. ಆದ್ರೆ ಲೂಶಿನ್ ಸೀಕಿ ಪರವಾಗಿ ಮಾತಾಡ್ತಾಳೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಆಫೀಸ್ಗೆ ಬಂದಿರ್ತಾನೆ. ಆಗ ಲೂಶಿನ್ ಅಸಿಸ್ಟೆಂಟ್ ಹೇಳ್ತಾನೆ, ಲೂಶಿನ್ ಯಾವತ್ತೂ ಕೂಡ ಕಾಮಿಕ್ ಬರ್ದಿಲ್ಲ, ಆದ್ರೆ ಬೇರೆಯವರು ಲೂಶಿನ್ಗಾಗಿ ಕಾಮಿಕ್ ಬರೀತಾರೆ. ಫ್ರಂಟ್ ಪೇಜ್ ಗಾಗಿ ಡ್ರಾಯಿಂಗ್ ಮಾಡ್ತಾರೆ. ಅದು ಪಬ್ಲಿಷ್ ಆದ್ಮೇಲೆ ಅದ್ರ ಮೇಲ್ಗಡೆ ಲೂಶಿನ್ ಹೆಸರು ಬರೀತಾರೆ ಅಂತ ಹೇಳ್ತಾರೆ. ಆಗ ಸೀಕಿ ಹೇಳ್ತಾನೆ, ನೀವು ಈ ರೀತಿ ಮಾತಾಡೋದಕ್ಕೆ ಹೇಗ್ ಸಾಧ್ಯ? ಈ ರೀತಿ ಮಾತಾಡೋದು ತಪ್ಪು. ಆಗ ಲೂಶಿನ್ ಅಸಿಸ್ಟೆಂಟ್ ಹೇಳ್ತಾನೆ, ಅಷ್ಟೊಂದು ನಂಬಿಕೆ ಇದ್ರೆ ಲೂಶಿನ್ ಕೈಲಿ ಕೆಲಸ ಮಾಡಿಸಿ ತೋರ್ಸು ಅಂತ ಹೇಳ್ತಾನೆ. ಆಗ ಸೀಕಿ ಲೂಶಿನ್ ಹತ್ರ ಬರ್ತಾನೆ. ನಾನ್ ನಿನ್ ಕೆಲ್ಸನ ಅಬ್ಸರ್ವ್ ಮಾಡ್ಬೇಕು, ನಾನ್ ಇನ್ನು ಕೆಲ್ಸ ಕಲಿಬೇಕು ಅಂತ ಹೇಳ್ತಾನೆ. ಆಗ ಲೂಶಿನ್ ಅವನ್ ಮಾತ್ಗೆ ಒಪ್ಕೊಂಡು ಅವನನ್ನ ಮನೆಗೆ ಕರೀತಾಳೆ. ಆಗ ಸೀಕಿ ಕೂಡ ಒಪ್ಕೋತಾನೆ. ಮತ್ತೊಂದ್ ಕಡೆ ಶೌಸು ಶೂನ ನೋಡ್ತೀವಿ. ಅವಳಿಗಾಗಿ ಕೇಕ್ ತಗೊಂಡ್ ಬಂದಿರ್ತಾನೆ. ಚಿಕ್ಕ ವಯಸ್ಸಿಂದ ಅವಳನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೋತಿರ್ತಾನೆ. ಶೂಗೆ ಯಾವಾಗ ಅವನ ಅವಶ್ಯಕತೆ ಇರುತ್ತೆ ಆಗೆಲ್ಲ ಅವಳ ಜೊತೆಯಾಗಿರ್ತಾನೆ. ಅವಳಿಗೆ ಸ್ವಲ್ಪ ದಿವಸದಲ್ಲೇ 20 ಇಯರ್ ಕಂಪ್ಲೀಟ್ ಆಗ್ತಿರುತ್ತೆ. ಅದರಿಂದ ಅವಳ ಕೆರಿಯರ್ ಕಡೆ ಫೋಕಸ್ ಮಾಡೋದಕ್ಕೆ ಹೇಳ್ತಾನೆ. ಮತ್ತೊಂದ್ ಕಡೆ ಶಾವ್ಲಿನ ನೋಡ್ತೀವಿ. ಲೂಶಿನ್ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ಜಿನಾನ್ ಡ್ರೆಸ್ ಆಫ್ ದ ಬ್ಯೂಟಿ ಕಾಮಿಕ್ ಆನಿಮಿನೇಷನ್ ಆಗ್ತಿದೆ, ಅದರಿಂದ ಶಾವ್ಲಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ, ಇದರಿಂದ ಅವನಿಗೆ ಪ್ರಾಬ್ಲಮ್ ಆಗಬಹುದು ಅಂತ ಜಿನಾನ್ ವಿರುದ್ಧ ರೂಮರ್ ಕ್ರಿಯೇಟ್ ಮಾಡೋದಿಕ್ಕೆ ಹೇಳ್ತಾನೆ. ಆದ್ರೆ ಈ ವಿಷಯ ಲೂಶಿನ್ಗೆ ಗೊತ್ತಾಗಬಾರ್ದು ಅಂತ ಹೇಳಿರ್ತಾನೆ. ನೆಕ್ಸ್ಟ್ ಲೂಶಿನ್ ನೋಡ್ತೀವಿ. ಮನೇಲಿ ಸಿಕ್ಕಿಗಾಗಿ ಕಾಯ್ತಾ ನಿಂತಿರ್ತಾಳೆ. ಸಿಕ್ಕಿ ಬಂದ ತಕ್ಷಣ ಹೇಳ್ತಾನೆ, ನಾನ್ ಇಲ್ಲಿಗೆ ನಿನ್ ಬಾಯ್ ಫ್ರೆಂಡ್ ಆಗಿ ಬಂದಿಲ್ಲ, ನಾನ್ ಇಲ್ಲಿ ಬರೀ ಎಡಿಟರ್ ಅಷ್ಟೇ ಅಂತ ಹೇಳಿ ಅವಳನ್ನ ಕೆಲಸ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಅವಳ ನೇಲ್ಸ್ನೆಲ್ಲ ಕಟ್ ಮಾಡ್ತಾನೆ. ತುಂಬಾ ಸಮಯ ಆದ್ರೂ ಕೂಡ ಲೂಶಿನ್ ಯಾವುದೇ ವರ್ಕ್ ಕೂಡ ಮಾಡಿರಲ್ಲ. ಆಗ ಸಿಕ್ಕಿ ಹೇಳ್ತಾನೆ, ಎಲ್ಲಿವರೆಗೂ ನೀನು ಪ್ರಯತ್ನ ಪಡಲ್ವೋ ಅಲ್ಲಿವರೆಗೂ ನಿನ್ಗೆ ಯಾವುದೇ ಕೆಲಸ ಕೂಡ ಬರೋದಿಲ್ಲ ಅಂತ ಹೇಳಿ ಬೇರೆ ರೂಮ್ ಒಳಗಡೆ ಹೋಗ್ತಾನೆ. ಸಿಕ್ಕಿ ರೂಮ್ ಇಂದ ಆಚೆ ಬಂದ್ ನೋಡ್ತಾನೆ. ಅವಳು ಯಾವುದೇ ಡ್ರಾಯಿಂಗ್ ಕೂಡ ಮಾಡಿರೋದಿಲ್ಲ. ಅವಳ ಮೇಲೆ ಕೋಪ ಮಾಡ್ಕೋತಾನೆ. ಆಗ ಲೂಶಿನ್ ಹೇಳ್ತಾಳೆ, ನಾನು ಹೇಳಿಲ್ವಾ ನನಗೆ ಇನ್ಸ್ಪಿರೇಷನ್ ಇಲ್ಲ? ಆಗ ಸಿಕ್ಕಿ ನನ್ನ ಕೈನ ಇಟ್ಕೊಂಡು ಡ್ರಾಯಿಂಗ್ ಮಾಡು ಅಂತ ಹೇಳ್ತಾನೆ. ಆಗ ಅವಳು ಕೆಲಸನ ಕಂಪ್ಲೀಟ್ ಮಾಡ್ತಾಳೆ. ಸಿಕ್ಕಿ ಆ ಫೋಟೋನ ತಗೊಂಡು ಲೂಶಿನ್ ಅಸಿಸ್ಟೆಂಟ್ಗೆ ಕಳಿಸ್ತಾನೆ. ಅವನಿಗೆ ಹೇಳ್ತಾನೆ, ನೋಡು ಅವಳ ಕೆಲಸನ ಕಂಪ್ಲೀಟ್ ಮಾಡಿದಾಳೆ. ಅಷ್ಟರಲ್ಲಿ ಅಲ್ಲಿಗೆ ಲೂಶಿನ್ ಬರ್ತಾಳೆ. ಅವಳು ಹೇಳ್ತಾಳೆ, ನಾನು ನನ್ನ ಕೆಲಸನ ಕಂಪ್ಲೀಟ್ ಮಾಡಿದ್ದೀನಿ, ನೀನ್ ನನಗೆ ಅವಾರ್ಡ್ ಕೊಡ್ಬೇಕು. ನನಗೆ ಗೊತ್ತು ತುಂಬಾ ಸಮಯದಿಂದ ಕಂಟ್ರೋಲ್ ಮಾಡ್ಕೊಂಡಿರೋ ಹಾಗೆ ನಾಟಕ ಮಾಡ್ತಿದ್ಯಾ. ಆಗ ಸಿಕ್ಕಿ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾನೆ. ಮತ್ತೊಂದ್ ಕಡೆ ಜಿನಾನ್ನ ನೋಡ್ತೀವಿ. ಮಲ್ಕೊಂಡಿರ್ತಾಳೆ. ಅವಳು ಎದ್ದು ನೋಡಿದಾಗ ಅವಳ ಕಾಮಿಕ್ಸ್ ಬಗ್ಗೆ ರೂಮರ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಡ್ರೆಸ್ ಆಫ್ ದ ಬ್ಯೂಟಿ ಅವಳ ಒರಿಜಿನಲ್ ಕಾಮಿಕ್ ಅಲ್ಲ, ಬದಲಾಗಿ ಇದೊಂದು ಪ್ಲೇಗ್ಯಾರಿಸಮ್ ವರ್ಕ್. ಆಗ ಅಲ್ಲಿಗೆ ಪ್ರೊಫೆಸರ್ ಬರ್ತಾರೆ. ಅವರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಆಗ ಪ್ರೊಫೆಸರ್ ಹೇಳ್ತಾರೆ, ಪ್ರೆಸ್ ಮೀಟ್ ನ ಅರೇಂಜ್ ಮಾಡಿ ಇದ್ರ ಬಗ್ಗೆ ಮಾತಾಡುವಂತ. ಆಗ ಜಿನಾನ್ ಹೇಳ್ತಾಳೆ, ಇದ್ರಿಂದ ನನಗೆ ಯಾವುದೇ ವ್ಯತ್ಯಾಸ ಆಗಲ್ಲ, ನನ್ ಜೊತೆಲಿ ಆಗ್ಲೇ ಒಂದ್ಸಾರಿ ಈ ರೀತಿ ನಡೆದೋಗಿದ್ದೆ. ಮತ್ತೊಂದ್ ಕಡೆ ಲೂಶಿನ ನೋಡ್ತೀವಿ. ಸಿಕ್ಕಿ ಜೊತೆಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಿ ಮಾತಾಡ್ತಾ 3 ಡಾಟ್ ಕ್ಲೌತ್ ಕಾಮಿಕ್ ಹೆಸರು ತಗೋತಾನೆ. ಮತ್ತೆ ಅವಳಿಗೆ ಕೋಪ ಬರುತ್ತೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಹಿಂದೆ ಏನಾಗಿತ್ತು ಸತ್ಯ ಹೇಳು ಅಂತ ಜಿನಾನ ಫೋರ್ಸ್ ಮಾಡ್ತಿರ್ತಾರೆ. ಆಗ ಅವಳು ಬರ್ದಿದ್ದ 3 ಡಾಟ್ ಕ್ಲೌತ್ ಕಾಮಿಕ್ ಲೂಶಿನ್ ಬಗ್ಗೆ ಹೇಳೋದಿಕ್ಕೆ ಶುರು ಮಾಡ್ತಾಳೆ, ಯಾವ ರೀತಿ ಅವಳಿಗೆ ಮೋಸ ಮಾಡಿದ್ರು ಅಂತ. ಮತ್ತೊಂದ್ ಕಡೆ ಲೂಶಿನ ನೋಡ್ತೀವಿ. ಬೇಜಾರಿಂದ ಬಾತ್ ಟಬ್ ಒಳಗಡೆ ಕೂತ್ಕೊಂಡು ಡ್ರಿಂಕ್ ಮಾಡ್ತಿರ್ತಾಳೆ. ಅಲ್ಲಿಗೆ ಸಿಕ್ಕಿ ಬರ್ತಾನೆ. ಆಗ ಅವಳು ಎಲ್ಲ ಸತ್ಯನೂ ಹೇಳ್ತಾಳೆ. ನಾವೀಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಲೂಶಿನ್ ಪಾರ್ಟ್ನರ್
ಶಾವ್ಲಿ ಥ್ರಿಡರ್ ಕ್ಲೌತ್ ಕಾಮಿಕ್ ಅಲ್ಲಿ ಜೊತೆಯಾಗಿ ಕೆಲಸ ಮಾಡೋದಕ್ಕೆ ಹೇಳ್ತಾನೆ. ಮತ್ತೊಂದ್ ಕಡೆ ಜಿನಾನ್ ಪ್ರೊಫೆಸರ್ಗೆ ಅವಳ ಕಡೆ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈ ಕಾಮಿಕ್ ಪೂರ್ತಿ ಮಾಡೋದಕ್ಕಿಂತ ಮೊದಲು ಬೆಸ್ಟ್ ಫಾರ್ ದ ಇಯರ್ ಅವಾರ್ಡ್ ಸಿಕ್ಕಿರುತ್ತೆ. ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಲೂಷಿನ್ ಮಾತ್ರ ಹೋಗಿರ್ತಾಳೆ. ಆ ಕಾಮಿಕ್ ಅಲ್ಲಿ ಎಲ್ಲೂ ಕೂಡ ಜಿನಾನ್ ಹೆಸರು ಇರೋದಿಲ್ಲ. ಅವಳು ಶಾವ್ಲಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಜಿನಾನ್ ಫೈನಲ್ ವರ್ಕ್ ನ ಸಬ್ಮಿಟ್ ಮಾಡೋದಕ್ಕೆ ಅಂತ ಹೋಗಿರ್ತಾಳೆ. ಆಗ ಶಾವ್ಲಿ ಬೇಕು ಅಂತಾಳೆ ಅವಳ ಲ್ಯಾಪ್ಟಾಪ್ ಮೇಲೆ ನೀರ್ ಚೆಲ್ಲಿರ್ತಾನೆ. ಅದರಿಂದ ಅದನ್ನ ರಿಪೇರಿ ಮಾಡ್ಸೋದಕ್ಕೆ ಲ್ಯಾಪ್ಟಾಪ್ ನ ಅವನ ಹತ್ರನೇ ಇಟ್ಕೊಂಡಿರ್ತಾನೆ. ಐಡಿ ಪಾಸ್ವರ್ಡ್ ಎಲ್ಲಾನು ಕೇಳ್ತಾನೆ. ಜಿನಾನ್ ಅವನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾಳೆ. ಜಿನಾನ್ ಫೈನಲ್ ಎಕ್ಸಾಮ್ ಇರುತ್ತೆ. ಅವಳು ಓದೋದ್ರ ಕಡೆ ಗಮನ ಕೊಡ್ಬೇಕಾಗಿರೋದ್ರಿಂದ ಫೋನ್ ನ ಸ್ವಿಚ್ ಆಫ್ ಮಾಡಿರ್ತಾಳೆ. ಸೋಷಿಯಲ್ ಮೀಡಿಯಾ ಏನನ್ನು ಕೂಡ ನೋಡಿರೋದಿಲ್ಲ. ಎಕ್ಸಾಮ್ ಮುಗಿದ್ಮೇಲೆ ಚೆಕ್ ಮಾಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಶಾವ್ಲಿ ಲೂಷಿನ್ ಜೊತೆಯಾಗಿ ಅವಳಿಗೆ ಮೋಸ ಮಾಡಿದ್ದಾರೆ ಅಂತ. ಆ ಕಾಮಿಕ್ ಮೇಲೆ ಎಲ್ಲೂ ಕೂಡ ಅವಳ ಹೆಸರಿರೋದಿಲ್ಲ. ಅದರಿಂದ ಅನ್ಕೊಂಡಿರ್ತಾರೆ ಲೂಷಿನ್ ಹತ್ರ ಜಿನಾನ್ ಕಾಮಿಕ್ ನ ಕದ್ದಿದ್ದಾಳೆ ಅಂತ. ಈಗ ಲೂಷಿನ್ ಕಡೆ ಸ್ಟೋರಿ ನೋಡ್ತೀವಿ. ಶಾವ್ಲಿ ಲೂಷಿನ್ಗೆ ಹೇಳಿರ್ತಾನೆ ಜಿನಾನ್ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಿದಾಳೆ, ನಮ್ಗೆ ಮೋಸ ಮಾಡಿದಾಳೆ ಅಂತ ಹೇಳ್ತಾಳೆ. ಲೂಷಿನ್ಗೆ ಅವನ ಮೇಲೆ ನಂಬಿಕೆ ಬರೋದಿಲ್ಲ. ತುಂಬಾ ಸಾರಿ ಜಿನಾನ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಫೋನು ಆಫ್ ಆಗಿರುತ್ತೆ. ಎಕ್ಸಾಮ್ ಇರೋದ್ರಿಂದ ಸ್ವಿಚ್ ಆಫ್ ಮಾಡಿರ್ತಾಳೆ. ಇದ್ರಲ್ಲಿ ಇವರಿಬ್ರು ತಪ್ಪು ಕೂಡ ಇರೋದಿಲ್ಲ. ಶಾವ್ಲಿ ನಿಜವಾದ ವಿಲನ್ ಆಗಿರ್ತಾನೆ. ಸೀಕಿ ಅವಳ ಮಾತನ್ನ ನಂಬ್ತಾನೆ. ಅವಳಿಗೆ ಸಮಾಧಾನ ಮಾಡ್ತಾನೆ. ಸೀಕಿಗೆ ಅವ್ರ ಮನೆಯಿಂದ ಕಾಲ್ ಬರುತ್ತೆ. ಅದರಿಂದ ಅವನು ಅಲ್ಲಿಂದ ಎದ್ದೋಗ್ತಾನೆ. ಮತ್ತೊಂದ್ ಕಡೆ ಜಿನಾನ್ ಪ್ರೆಸ್ ಮೀಟ್ ಇರುತ್ತೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಅದನ್ನ ನೋಡಿ ಅವಳಿಗೆ ಸ್ವಲ್ಪ ನರ್ವಸ್ ಆಗಿರುತ್ತೆ. ಪ್ರೊಫೆಸರ್ ಅವಳಿಗೆ ಧೈರ್ಯ ಹೇಳ್ತಾರೆ. ಪ್ರೆಸ್ ಮೀಟ್ ಶುರುವಾಗುತ್ತೆ. ಕಾಮಿಕ್ ಬಗ್ಗೆ ತುಂಬಾ ಪ್ರಶ್ನೆ ಮಾಡ್ತಾರೆ. ಆಗಳು ಒಂದೊಂದೇ ಪ್ರಶ್ನೆಗೆ ಉತ್ತರ ಕೊಡೋದಿಕ್ಕೆ ಶುರು ಮಾಡ್ತಾಳೆ. ಈ ಕಾಮಿಕ್ ನನ್ನ ರಿಯಲ್ ಲೈಫ್ ಗೆ ಸಂಬಂಧಪಟ್ಟದ್ದು. ಕಾಮಿಕ್ ನಲ್ಲಿರೋ ಮಿಸ್ಟರ್ ಜೈ ನನ್ನ ರಿಯಲ್ ಲೈಫ್ ಬಾಯ್ ಫ್ರೆಂಡ್. ಆಗ ಒಂದು ಹುಡುಗಿ ಮಿಸ್ಟರ್ ಜೈನ ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾಳೆ. ಯಾಕಂದ್ರೆ ಇದ್ರ ಬಗ್ಗೆ ತುಂಬಾನೇ ರೂಮರ್ಸ್ ಆಗಿದೆ. ಅದೆಲ್ಲ ಸುಳ್ಳು ಅಂತ ಸಾಬೀತ್ ಮಾಡೋದಿಕ್ಕೆ. ಆದ್ರೆ ಜಿನಾನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಿಂದಾಗಿ ಪ್ರೊಫೆಸರ್ಗೆ ಪರ್ಸನಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಪ್ರೊಫೆಸರ್ ಬಂದು ಅವ್ರನ್ನ ಅವರೇ ಪರಿಚಯ ಮಾಡ್ಕೋತಾರೆ. ನಾನ್ ಜಿನಾನ್ ಬಾಯ್ ಫ್ರೆಂಡ್. ಆಗ ಎಲ್ರು ಕೂಡ ಶಾಕ್ ಆಗ್ತಾರೆ. ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಜಿನಾನ್ ಬಾಯ್ ಫ್ರೆಂಡ್ ಎಷ್ಟ್ ಹ್ಯಾಂಡ್ಸಮ್ ಆಗಿದ್ದಾರೆ. ಈಗ ನಾವು ಒಬ್ಬ ಲೇಡಿನ ನೋಡ್ತೀವಿ. ಎಷ್ಟ್ ಚೆನ್ನಾಗಿ ಮಾತಾಡೋದ್ಲು ಈ ಹುಡುಗಿ. ಇವಳು ಯಾರು ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಪ್ರೆಸ್ ಮೀಟ್ ಮುಗಿದ್ಮೇಲೆ ಜಿನಾನ್ ಪ್ರೊಫೆಸರ್ ನ ನೋಡ್ತೀವಿ. ಜಿನಾನ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಪ್ರೊಫೆಸರ್ ಅವ್ರ ಐಡೆಂಟಿಟಿನ ರಿವೀಲ್ ಮಾಡಿದ್ದಾರೆ. ಅವರು ಕೂಡ ಈ ರೀತಿ ರೂಮರ್ಸ್ ನೆಲ್ಲ ಫೇಸ್ ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಆಗ ಪ್ರೊಫೆಸರ್ ಹೇಳ್ತಾರೆ ಇದರಿಂದ ನನಗೆ ಏನು ಆಗಲ್ಲ ಅಂತ ಹೇಳಿ ಜಿನಾನ್ ಜೊತೆ ಮಾತಾಡ್ತಾ ಪ್ರೀತಿಯಿಂದ ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಪರ್ಸನ್ ಬರ್ತಾರೆ. ನಿಮ್ ಕಾಮಿಕ್ ನಮ್ ಕಂಪ್ನಿಗೆ ತುಂಬಾನೇ ಇಷ್ಟ ಆಗಿದೆ. ಅದರಿಂದ ನಾವು ಅದನ್ನ ಅನಿಮಿಗೆ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಮ್ ಕಂಪ್ನಿ ಬಾಸು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದನ್ನ ಕೇಳಿ ಜಿನಾನ್ಗೆ ತುಂಬಾನೇ ಖುಷಿ ಆಗುತ್ತೆ. ಪ್ರೊಫೆಸರ್ ಜಿನಾನ್ಗೆ ಏನೋ ಹೇಳ್ಬೇಕು ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೂಶಿನ್ ಬರ್ತಾಳೆ. ಜಿನಾನ್ ನ ಫ್ಯಾನ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದಿಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ. ಆಗ ಜಿನಾನ್ ಪ್ರೊಫೆಸರ್ಗೆ ಅವಳಿಗಾಗಿ ಇಷ್ಟೆಲ್ಲ ಮಾಡಿದಕ್ಕೆ ಕ್ಯೂಟ್ ಆಗಿ ಫನ್ನಿ ರೀತಿ ಪೋಸ್ಟ್ ಕೊಡ್ತಾ ಥ್ಯಾಂಕ್ಸ್ ಹೇಳ್ತಾಳೆ. ನೆಕ್ಸ್ಟ್ ಶಾವ್ಲಿ ಲೂಷಿನ್ ನ ನೋಡ್ತೀವಿ. ಜಿನಾನ್ ಕಾಮಿಕ್ ನ ಆನಿಮೇಷನ್ ಆಗಿ ಬದಲಾಯಿಸೋದಿಕ್ಕೆ ಪ್ರಪೋಸಲ್ ಕೊಟ್ಟಿರ್ತಾರಲ್ವಾ, ಆ ಕಂಪ್ನಿ ಬಾಸನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಇವ್ರ ಹೆಸರು ಮಿಸಸ್ ಪೇ. ಶಾವ್ಲಿ ಲೂಷಿನ್ ಕಾಮಿಕ್ ಬ್ಯೂಟಿ ಅಂಡ್ ರೊಮ್ಯಾನ್ಸ್ ನ ಆನಿಮೇಷನ್ ಆಗಿ ಕನ್ವರ್ಟ್ ಮಾಡೋದಿಕ್ಕೆ ಕೇಳೋದಿಕ್ ಬಂದಿರ್ತಾನೆ. ಅವ್ರನ್ನ ಒಪ್ಸೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆಗ ಮಿಸಸ್ ಪೇ ಹೇಳ್ತಾರೆ ಈಗಾಗ್ಲೇ ನಾವು ಬೇರೆಯವ್ರ ಕಾಮಿಕ್ ನ ಚಾಯ್ಸ್ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಶಾವ್ಲಿ ಅವ್ರನ್ನ ಒಪ್ಸೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಮಿಸಸ್ ಪೇ ಒಪ್ಕೊಳ್ಳೋದಿಲ್ಲ. ಆಗ ಲೂಷಿನ್ ಬೇಜಾರಿಂದ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಬಂದ ವೇಟರ್ಗೆ ಡ್ಯಾಶ್ ಹೊಡಿತಾಳೆ. ಅವರು ಟೀ ತಗೊಂಡ್ ಬರ್ತಿರ್ತಾರೆ. ಮಿಸ್ ಆಗಿ ಮಿಸ್ಸಸ್ ಪೇ ಬಟ್ಟೆ ಮೇಲೆ ಚೆಲ್ಲೋಗುತ್ತೆ. ಅದರಿಂದ ಅವರಿಗೆ ಕೋಪ ಬರುತ್ತೆ. ಅಲ್ಲಿಂದ ಹೊರಟೋಗ್ತಾರೆ. ಜಿನಾನ್ ಜೊತೆ ಮೀಟಿಂಗ್ ಕೂಡ ಇರುತ್ತೆ. ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೋತಾರೆ. ಮತ್ತೊಂದ್ ಕಡೆ ಶಿವನ ನೋಡ್ತೀವಿ. ಅವಳ ಬರ್ತ್ಡೇ ಇರುತ್ತೆ. ಶಾವ್ಸು ಒಂದ್ ಕೆಫೆನಲ್ಲಿ ಅವಳ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾರೆ. ಇದಾದ್ಮೇಲೆ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಅವಳ ಜೊತೆ ತುಂಬಾನೇ ಶಾಪಿಂಗ್ ಮಾಡ್ತಾರೆ. ಮಾರ್ನಿಂಗ್ ಅವಳಿಂದ ಅವರು ದೂರ ಹೋಗ್ತಿರ್ತಾರೆ. ಆದ್ರೆ ಆ ವಿಷಯ ಶಿವ್ಗೆ ಗೊತ್ತಿರೋದಿಲ್ಲ. ಅವಳನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಕೇಕ್ ಮೇಲೆ ಹೆಸರು ಬರೆಯೋದನ್ನ ಹೇಳ್ಕೊಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಇದೇ ರೀತಿ ಅವಳಿಗೆ ಹೇಳ್ಕೊಡ್ತಿರ್ತಾರೆ. ಶಿವ್ ಶಾವ್ಸುನ ತುಂಬಾನೇ ಇಷ್ಟ ಪಡ್ತಿರ್ತಾಳೆ. ಅವಳು ಶಾವ್ಸು ಹತ್ರ ಈ ವಿಷಯನ ಹೇಳ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ಅವಳ ಕೈಲಿ ಎಳದಿಕ್ಕಾಗ್ತಿರಲ್ಲ. ಅಷ್ಟರಲ್ಲಿ ಅಲ್ಲಿ ಕರೆಂಟ್ ಹೋಗುತ್ತೆ. ಶಾವ್ಸು ಕರೆಂಟ್ ಸರಿ ಮಾಡೋದಿಕ್ಕೆ ಅಂತ ಹೊರಗಡೆ ಹೋಗ್ತಿರ್ತಾನೆ. ಆಗ ಶಿವ್ ಅವನನ್ನ ತಡೆದು ಕಿಸ್ ಮಾಡ್ತಾಳೆ. ಆಗ ಶಾವ್ಸು ಕೇಳ್ತಾನೆ ನೀನ್ ಏನ್ ಮಾಡ್ತಿದ್ಯಾ? ಆಗ ಶಿವ್ ಹೇಳ್ತಾಳೆ
ಏನ್ ಮಾಡ್ಬೇಕಾಗಿತ್ತೋ ಅದನ್ನೇ ಮಾಡಿದೀನಿ, ನೀವೀಗ ಇದ್ರ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೇಬೇಕು. ಆಗ ಶಾವ್ಜು ಹೇಳ್ತಾರೆ, ಇದು ಆಕ್ಸಿಡೆಂಟ್ಲಿ ಆಗಿರೋದು, ಇದನ್ನ ನೀನು ಮರ್ತ್ಬಿಡು. ಶೂ ಬರ್ತಡೇ ಮುಗ್ದಿರುತ್ತೆ, ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಶಾವ್ಜು ಅವಳ ಜೊತೆ ಮಾತಾಡ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಶೂ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಕೋಪದಿಂದ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಶಾವ್ಜು ಅವಳನ್ನ ತಡೀತಾರೆ. ಆಗ ಅವಳು ಹೇಳ್ತಾಳೆ, ನಿಮ್ಗೆ 5 ನಿಮಿಷ ಸಮಯ ಇದೆ, ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ರೋ ಹೇಳಿ. ಆಗ ಶಾವ್ಜು ಹೇಳ್ತಾರೆ, ನಿನ್ಗೀಗ 20 ವರ್ಷ ಆಗಿದೆ, ನೀನು ಬಾಯ್ ಫ್ರೆಂಡ್ ಕೂಡ ಮಾಡ್ಕೋಬಹುದು, ಆದ್ರೆ ನೀನು ನಿನ್ ಕೆರಿಯರ್ ಕಡೆ ಗಮನ ಕೊಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿ ಶೂಗೆ ಕೋಪ ಬರುತ್ತೆ, ಯಾಕಂದ್ರೆ ಅವಳಿಂದ ದೂರ ಆಗ್ತಿರೋ ಹಾಗೆ ಮಾತಾಡ್ತಿದ್ದಾರೆ ಅಂತ. ಅವಳು ಏನ್ ಹೇಳ್ಬೇಕು ಅನ್ಕೊಂಡಿರ್ತಾಳೋ ಅದನ್ನ ಶಾವ್ಜು ಕೇಳ್ತಿರಲ್ಲ. ಅದರಿಂದ ಅವಳು ಕೋಪ ಬಂದು ಏನ್ ನಡೀತೋ ಅದನ್ನೆಲ್ಲ ಮರ್ತ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಶಾವ್ಜು ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಡೇ ಲೂಷಿನ್ ಸೀಕಿ ಮನೆಗೆ ಬಂದಿರ್ತಾಳೆ. ಅವನನ್ನ ತುಂಬಾನೇ ಮಿಸ್ ಮಾಡ್ಕೋತಿರ್ತಾಳೆ. ಅವನನ್ನ ಹಗ್ ಮಾಡ್ಕೊಂಡು ಮಾತಾಡ್ತಿರ್ತಾಳೆ. ಅದೇ ಸಮಯಕ್ಕೆ ರೂಮಿಂದ ಮಿಸಸ್ ಪೇ ಕೂಡ ಬರ್ತಾರೆ. ಇವರು ಸೀಕಿಗೆ ಏನಾಗ್ಬೇಕು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಸೀಕಿ ಗರ್ಲ್ ಫ್ರೆಂಡ್ ಆಗಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾರೆ. ಲೂಷಿನ್ಗೆ ಅದನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ಸೀಕಿನ ಕೇಳ್ತಾಳೆ, ನಿನ್ಗೆ ಏನು ಅನ್ಸಲ್ವಾ, ನಿಮ್ಮಮ್ಮನ ರೀತಿ ಇರೋರ್ ಜೊತೆ ಅಫೇರ್ ಇಟ್ಕೊಂಡಿದ್ಯಲ್ಲ. ಆಗ ಸೀಕಿ ಹೇಳ್ತಾನೆ, ಇವರು ನಿಜವಾಗ್ಲೂ ನಮ್ಮಮ್ಮನೇ. ಅದೇ ಸಮಯಕ್ಕೆ ಅಲ್ಲಿಗೆ ಪ್ರೊಫೆಸರ್ ಜಿನಾನ್ನ ಕರ್ಕೊಂಡು ಬರ್ತಾರೆ. ಮಿಸಸ್ ಪೇ ಬೇರೆ ಯಾರು ಅಲ್ಲ, ಸೀಕಿ ಪ್ರೊಫೆಸರ್ ಅಮ್ಮ ಆಗಿರ್ತಾರೆ. 4 ಜನನು ಇವ್ರ ಎದುರುಗಡೆ ನಿಂತಿರ್ತಾರೆ. ಆಗ ಮಿಸಸ್ ಪೇ ಹೇಳ್ತಾರೆ ಪೊಸಿಷನ್ ನ ಚೇಂಜ್ ಮಾಡೋದಿಕ್ಕೆ. ಸೀಕಿ ಜಿನಾನ್ ಜೊತೆಯಾದ್ರೆ ಪ್ರೊಫೆಸರ್ ಜೊತೆ ಲೂಷಿನ್ ಜೊತೆ ಆಗಿರ್ತಾಳೆ. ಆಗ ಮಿಸಸ್ ಪೇ ಹೇಳ್ತಾರೆ, ಸೀಕಿ ಈ ಹುಡುಗಿಯಿಂದ ದೂರ ಇರು ಅಂತ ಹೇಳ್ತಾರೆ. ಆಗ ಸೀಕಿ ಹೇಳ್ತಾನೆ, ಅದು ಯಾವತ್ತಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಪೊಸಿಷನ್ ನ ಚೇಂಜ್ ಮಾಡಿ ಲೂಷಿನ್ ಹತ್ರ ಹೋಗಿ ನಿಂತ್ಕೋತಾನೆ. ಅವನು ಹೇಳ್ತಾನೆ, ಇವಳು ನನ್ ಗರ್ಲ್ ಫ್ರೆಂಡ್. ಅವನ್ ಮಾತ್ ಕೇಳಿ ಜಿನಾನ್ಗೆ ಫುಲ್ಲು ಶಾಕ್ ಆಗುತ್ತೆ. ಅವಳಿಗೆ ಗೊತ್ತಿರಲ್ಲ ಲೂಷಿನ್ ಸೀಕಿ ಗರ್ಲ್ ಫ್ರೆಂಡ್ ಆಗಿದ್ದಾಳೆ ಅಂತ. ಮಿಸಸ್ ಪೇ ಸೀಕಿ ಜಿನಾನ್ನ ಪಕ್ಕ ಕರೆದು ಕೂರಿಸ್ಕೋತಾರೆ. ಲೂಷಿನ ಕೇಳ್ತಾರೆ, ನೀನು ಸೀಕಿನ ಇಷ್ಟಪಡ್ತಿದ್ಯಾ? ನನಗೆ ಗೊತ್ತು ಸೀಕಿ ನಿನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದಾನೆ ಅಂತ. ಆಗ ಸೀಕಿ ಹೇಳ್ತಾನೆ, ಅಮ್ಮ ನೀವು ಏನ್ ಹೇಳ್ತಿದ್ದೀರಾ? ಆಗ ಸೀಕಿ ಅಮ್ಮ ಹೇಳ್ತಾರೆ, ನೀನು ಜಿನಾನ್ ಜೋಡಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ ಪ್ರೊಫೆಸರ್ ಲೂಷಿನ್ ಹೇಳ್ತಾರೆ, ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಆಗ ಮಿಸಸ್ ಪೇ ಹೇಳ್ತಾರೆ, ನಿಮ್ಮಿಬ್ರು ಜೋಡಿ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಪ್ರೊಫೆಸರ್ ಲೂಷಿನ್ ಹೇಳ್ತಾರೆ, ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಆಗ ಮಿಸಸ್ ಪೇ ಸೀಕಿಗೆ ಹೇಳ್ತಾರೆ, ಲೂಷಿನ್ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಆಗ ಲೂಷಿನ್ ಹೇಳ್ತಾಳೆ, ನನಗೆ ಗೊತ್ತು ನಿಮ್ಗೆ ನನ್ನ ಮೇಲೆ ಬೇಜಾರಿದೆ ಅಂತ, ಆದ್ರೆ ನಾನು ಸೀಕಿನ ನಿಜವಾಗ್ಲೂ ಇಷ್ಟಪಡ್ತಿದ್ದೀನಿ. ನಾನು ಇದನ್ನ ಪ್ರೂವ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಮಿಸಸ್ ಪೇ ಅವರಿಗೆ ಕ್ಯಾಮ್ರಾ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ಹತ್ರ 10 ಗಂಟೆ ಸಮಯ ಇದೆ, ನೀವು ಇವತ್ತಿನ ವಿಡಿಯೋ ಮಾಡಬೇಕು. ಅದರಲ್ಲಿ ನನಗೆ ಯಾವ ಜೋಡಿ ಇಷ್ಟ ಆಗುತ್ತೆ ಅವರಿಗೆ ನನ್ನ ಆಶೀರ್ವಾದ ಸಿಗುತ್ತೆ. ಮತ್ತೊಂದ್ ಕಡೆ ಶೂನ ನೋಡ್ತೀವಿ. ಅವಳು ಕಂಪ್ನಿಗೆ ಬಂದಿರ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಶಾವ್ಜು ಆ ಕಂಪ್ನಿನ ಅವಳ ಹೆಸರಿಗೆ ಬರ್ದು ಎಲ್ಲಿಗೋ ಹೊರಟೋಗಿರ್ತಾರೆ. ಎಲ್ಲೋಗಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇದನ್ನೆಲ್ಲ ಕೇಳಿ ಶೂ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಮತ್ತೊಂದ್ ಕಡೆ 2 ಕಪಲ್ ಕೂಡ ಡೇಟಿಂಗ್ ವಿಡಿಯೋ ಮಾಡ್ತಿರ್ತಾರೆ. ಆಗ ಕೋ ಇನ್ಸಿಡೆಂಟ್ಲಿ ಇಬ್ರು ಕೂಡ ಒಂದೇ ಜಾಗದಲ್ಲಿ ಮೀಟ್ ಆಗ್ತಾರೆ. ಆಗ ಜೊತೆಲೆ ಕೂತ್ಕೊಂಡು ಕಾಫಿ ಕುಡಿತಾರೆ. ಆದ್ರೆ ಯಾರು ಕೂಡ ಮಾತಾಡೋದಿಲ್ಲ. ಆಗ ಜಿನಾನ್ ಸೀಕಿನ ಕೇಳ್ತಾಳೆ, ನಿಜವಾಗ್ಲೂ ನಿಮಗೆ ಅಮ್ಮನ್ ಆಶೀರ್ವಾದ ಬೇಕಾ? ಆಗ ಲೂಷಿನ್ ಸೀಕಿ ಕೈ ಇಟ್ಕೊಂಡು ಹೇಳ್ತಾಳೆ, ಇಲ್ಲ ಅಂದ್ರೆ ಮತ್ತೇನು, ನಾವಿಬ್ರು ಕಪಲ್ಸ್ ರೀತಿ ಕಾಣಿಸೋದಿಲ್ವಾ? ಆಗ ಪ್ರೊಫೆಸರ್ ಜಿನಾನ್ ಇಬ್ರು ಕೂಡ ಹೇಳ್ತಾರೆ ಇಲ್ಲ ಅಂತ. ಆಗ ಸೀಕಿ ಹೇಳ್ತಾನೆ, ನೀವಿಬ್ರು ಕೂಡ ಕಪಲ್ಸ್ ರೀತಿ ಕಾಣಿಸ್ತಾ ಇಲ್ಲ. ಆಗ ಪ್ರೊಫೆಸರ್ ಹೇಳ್ತಾರೆ, ಅದೇನಾದ್ರೂ ಆಗಿರ್ಲಿ ನಿಮ್ಮತ್ಗೆ ಆಗೋದು ಮಾತ್ರ ಜಿನಾನ್ ಅಂತ ಹೇಳಿ ಅವನ್ ಜೊತೆ ಮಾತಾಡೋದಿಕ್ಕೆ ಅಂತ ಸೈಡ್ ಕರ್ಕೊಂಡು ಹೋಗ್ತಾರೆ. ಜಿನಾನ್ ಲೂಷಿನ್ ಜೊತೆ ರೂಡ್ ಆಗಿ ಮಾತಾಡ್ತಾ ಹೇಳ್ತಾಳೆ, ನೀನ್ ಮಾಡಿರೋ ಮೋಸಕ್ಕೆ ನಾನ್ ನಿನ್ ಜೊತೆ ಸರಿಯಾಗಿ ಮಾತಾಡ್ಬೇಕು ಅಂತ ಅದೇಗ ಅನ್ಕೋತಿದ್ಯಾ? ಆಗ ಲೂಷಿನ್ ನಾನ್ ನಿನ್ಗೆ ಯಾವುದೇ ಮೋಸ ಮಾಡಿಲ್ಲ ಅಂತ ಹೇಳಿ ಅವಳಿಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಜಿನಾನ್ ಅವಳ ಮಾತನ್ನ ಕೇಳೋದಕ್ಕೆ ತಯಾರಿರಲ್ಲ. ಅವಳ ಸೈಡ್ ಸ್ಟೋರಿನ ಎಳೋದಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಸೀಕಿಗೆ ಜಿನಾನ್ ಜೊತೆ ಲೂಷಿನ್ ಏನೆಲ್ಲ ಮಾಡಿದ್ದಾಳೆ ಅನ್ನೋದನ್ನ ಹೇಳ್ತಾರೆ. ಮತ್ತೊಂದ್ ಕಡೆ ಜಿನಾನ್ ಲೂಷಿನ್ಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ಲೂಷಿನ್ಗೆ ಅರ್ಥ ಆಗುತ್ತೆ ಇದನ್ನೆಲ್ಲ ಮಾಡಿರೋದು ಶೌಲಿ ಅಂತ. ಆಗ ಅವಳು ಹೇಳ್ತಾಳೆ, ನಾನ್ ಇದನ್ನೆಲ್ಲ ಸಾಲ್ಟ್ ಔಟ್ ಮಾಡ್ತೀನಿ, ಅಲ್ಲಿವರೆಗೂ ನೀನು ಸಿಕ್ಕಿಗೆ ಯಾವುದೇ ವಿಷಯ ಕೂಡ ಹೇಳ್ಬೇಡ ಅಂತ ಹೇಳಿ ಲೂಷಿನ್ ಸೀದಾ ಶೌಲಿ ಹತ್ರ ಬಂದು ಕೇಳ್ತಾಳೆ, ಜಿನಾನ್ ಜೊತೆ ಯಾಕೆ ಈ ರೀತಿ ಮಾಡ್ದೆ? ಆಗ ಅವನು ಹೇಳ್ತಾನೆ, ನಾನು ಇದನ್ನೆಲ್ಲ ನಿನ್ಗಾಗೆ ಮಾಡಿದ್ದು, ಅವಳು ಫೇಮಸ್ ಆದ್ರೆ ನಿನ್ಗೆ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿ ಈಗ ನಡೆದಿರೋದನ್ನೆಲ್ಲ ಮರ್ತ್ ಬಿಡು ಅಂತ ಹೇಳ್ತಾನೆ. ಆದ್ರೆ ಲೂಷಿನ್ಗೆ
ಈ ರೀತಿ ಮಾಡಿರೋದು ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಅವನ್ ಪಾರ್ಟ್ನರ್ಶಿಪ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿ ಅವಳು ಕ್ಯಾಬಿನ್ ಒಳಗಡೆ ಬರ್ತಾಳೆ. ಅಷ್ಟರಲ್ಲಾಗ್ಲೇ ಸಿಕ್ಕಿ ಅಲ್ಲಿಗೆ ಬಂದಿರ್ತಾನೆ. ಆಗ ಅವನು ಕೇಳ್ತಾನೆ, ಥ್ರಿಡೌಟ್ ಕ್ಲಾತ್ ಕಾಮಿಕ್ ಕೋ ವರ್ಕರು ಜಿನಾನ್ ಅಲ್ವಾ? ಲೂಷಿನ್ ಸಿಕ್ಕಿಗೆ ಅವಳ ಹೆಸರನ್ನ ಹೇಳಿರೋದಿಲ್ಲ. ಆಗ ಅವನು ಕೇಳ್ತಾನೆ, ಜಿನಾನ್ ಜೊತೆ ಏನೆಲ್ಲ ಆಗಿದೆ, ಇದ್ರಲ್ಲಿ ನಿನ್ ಕೈವಾಡ ಕೂಡ ಇದ್ಯಾ? ಆಗ ಲೂಷಿನ್ ಹೇಳ್ತಾಳೆ, ನಾನ್ ಹೇಳಿದ್ನಲ್ವಾ ಇದ್ರಲ್ಲಿ ನಂದ್ ಯಾವುದೇ ತಪ್ಪು ಕೂಡ ಇಲ್ಲ, ನಿನ್ಗೆ ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ಆಗ ಸಿಕ್ಕಿ ಏನನ್ನು ಕೂಡ ಮಾತಾಡೋದಿಲ್ಲ. ಆಗ ಲೂಷಿನ್ ಹೇಳ್ತಾಳೆ, ನಿನ್ಗೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗು. ಆಗ ಸಿಕ್ಕಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಲೂಷಿನ್ ಕೇಳ್ತಾಳೆ, ನೀನು ಜಿನಾನ್ ಹತ್ರ ಹೋಗ್ತಿದ್ಯಾ ಅಂತ ಹೇಳಿ ನಾನೇ ನಿನ್ನನ್ನ ದೂರ ಮಾಡೋದಕ್ಕೆ ಜಿನಾನ್ಗೆ ಹೇಳಿದ್ದು ಅಂತ ಹೇಳ್ತಾಳೆ. ಆಗ ಸಿಕ್ಕಿಗೆ ಕೋಪ ಬರುತ್ತೆ, ಅಲ್ಲಿಂದ ಹೊರಟೋಗ್ತಾನೆ. ಆಗ ಅವಳು ನಗ್ತಾ ಅಳ್ತಾ ಇರ್ತಾಳೆ, ಯಾರು ಕೂಡ ನನ್ನ ಮಾತನ್ನ ನಂಬ್ತಾ ಇಲ್ಲ ಅಂತ. ಮತ್ತೊಂದ್ ಕಡೆ ಜಿನಾನ್ ಅವಳ ಮನೇಲಿ ಇರ್ತಾಳೆ, ಲೂಷಿನ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ಸಿಕ್ಕಿ ಬರ್ತಾನೆ. ಮತ್ತೊಂದ್ ಕಡೆ ಶೂನ ನೋಡ್ತೀವಿ. ಶಾವ್ಸ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡ್ತಿರ್ತಾಳೆ. ಅವನ್ ಎಲ್ಲೋಗಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಕಾಲನ್ನು ಕೂಡ ರಿಸೀವ್ ಮಾಡ್ತಿರಲ್ಲ. ನೆಕ್ಸ್ಟ್ ಡೇ ಲೂಷಿನ್ ಆಫೀಸಿಗೆ ಬರ್ತಾಳೆ. ಸಿಕ್ಕಿ ಕೂಡ ಬರ್ತಾನೆ. ಅವನ್ ಹೇಳ್ತಾನೆ, ಶಾವ್ಲಿ ವಿರುದ್ಧವಾಗಿ ನನ್ನ ಹತ್ರ ಸಾಕ್ಷಿ ಇದೆ. ಶಾವ್ಲಿ ನಿನ್ನೆ ಏನ್ ಮಾತಾಡಿರ್ತಾನೆ ಅದೆಲ್ಲ ಒಂದು ರೆಕಾರ್ಡರ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ಲೂಷಿನ್ ಪ್ಯಾಕೆಟ್ ಅಲ್ಲಿ ಇಟ್ಟಿರ್ತಾನೆ. ಅದನ್ನ ಜಿನಾನ್ಗೆ ಕೇಳ್ಸೋದಕ್ಕೆ ಮಾಡಿರ್ತಾನೆ. ಅವಳು ಯಾವಾಗ್ಲೂ ಜಿನಾನ್ ಗಿಲ್ಟ್ ಫೀಲ್ ಅಲ್ಲೇ ಇರ್ತಾಳೆ. ಆ ಮಾತನ್ನ ಯಾರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದಿಕ್ಕಾಗ್ತಿರಲ್ಲ. ಜಿನಾನ್ ಸತ್ಯ ತಿಳ್ಕೊಂಡು ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಲೂಷಿನ್ಗಾಗಿ ರೆಕಾರ್ಡ್ ಮಾಡಿ ಸಿಕ್ಕಿ ಕೈಲಿ ಕೊಟ್ ಕಳ್ಸಿರ್ತಾಳೆ. ಅವಳ ಮಾತ್ ಕೇಳಿ ಲೂಷಿನ್ಗೂ ಕೂಡ ಖುಷಿ ಆಗುತ್ತೆ. ಅವಳ ಮನ್ಸಲ್ಲಿದ್ದ ಗಿಲ್ಟ್ ಫೀಲ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಮತ್ತೊಂದ್ ಕಡೆ ಶಾವ್ಸುನ ನೋಡ್ತೀವಿ. ಅವರು ಎಲ್ಲೂ ಹೋಗಿರಲ್ಲ. ಪ್ರೊಫೆಸರ್ ಮನೆ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದು ಅವ್ರದ್ದೇ ಆಗಿರುತ್ತೆ. ಪ್ರೊಫೆಸರ್ ಕೇಳ್ತಾರೆ, ಶೂನ ಒಬ್ಳನ್ನೇ ಬಿಟ್ಟು ಸಡನ್ ಆಗಿ ಇಲ್ಲಿಗೆ ಯಾಕೆ ಬಂದೆ? ಮತ್ತೊಂದ್ ಕಡೆ ಶೂನ ನೋಡ್ತೀವಿ. ಅವಳು ಆಫೀಸಲ್ಲಿ ಇರ್ತಾಳೆ. ಆಗೋಳಿಗೆ ಒಂದು ಡೈರಿ ಸಿಗುತ್ತೆ. ಶಾವ್ಸು ಆ ಡೈರಿನಲ್ಲಿ ಶೂ ಬಗ್ಗೆ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಎಲ್ಲಾ ವಿಷಯನೂ ಕೂಡ ಅದರಲ್ಲಿ ಬರೆದಿರ್ತಾರೆ. ಆ ಡೈರಿನಲ್ಲಿ ಒಂದು ಫೋಟೋ ಸಿಗುತ್ತೆ. ಅದು ಶೂ ತಂದೆದಾಗಿರುತ್ತೆ. ಅವರು ಡೆತ್ ಆದಾಗ ಶಾವ್ಸು ಅವರಿಗೆ ಪ್ರಾಮಿಸ್ ಮಾಡಿರ್ತಾರೆ, ಅವಳು ದೊಡ್ಡೋಳಾಗೋವರೆಗೂ ಅವಳನ್ನ ಕೇರ್ಫುಲ್ ಆಗಿ ನೋಡ್ಕೋತೀನಿ ಅಂತ. ಈಗ ಅವ್ರ ಪ್ರಾಮಿಸ್ ಕಂಪ್ಲೀಟ್ ಆಗಿರುತ್ತೆ. ಅದರಿಂದ ಶೂ ಇಂದ ದೂರ ಹೋಗಿರ್ತಾರೆ. ಶಾವ್ಸು ಮಾತಿಂದ ಅವಳಿಗೆ ಅರ್ಥ ಆಗುತ್ತೆ ಅವ್ರ ತಂದೆ ಡೆತ್ ಆಗಿದೆ ಅಂತ. ಶೂ ತಂದೆ ಮೌಂಟೇನ್ ಕ್ಲೈಂಬಿಂಗ್ ಮಾಡ್ಬೇಕಾದ್ರೆ ಅವ್ರು ಡೆತ್ ಆಗಿರುತ್ತೆ. ಶಾವ್ಸು ಜೀವನ ಉಳಿಸಿರ್ತಾರೆ. ಅದರಿಂದ ಶಾವ್ಸು ಅವ್ರ ಡೆತ್ತಿಗೆ ನಾನೇ ಕಾರಣ ಅಂತ ಅನ್ಕೋತಿರ್ತಾರೆ. ಪ್ರೊಫೆಸರ್ ಶಾವ್ಸುನ ವಾಪಸ್ ಬರೋದಕ್ಕೆ ಹೇಳ್ತಾರೆ. ಆದ್ರೆ ಅವರು ಒಪ್ಕೊಳ್ಳೋದಿಲ್ಲ. ಮತ್ತೊಂದ್ ಕಡೆ ಜಿನಾನ ನೋಡ್ತೀವಿ. ಜುಬಾವ್ನ ಕರ್ಕೊಂಡು ಹೊರ್ಗಡೆ ಬಂದಿರ್ತಾಳೆ. ಆಗದು ಓಡ್ಕೊಂಡು ಒಬ್ಬ ವ್ಯಕ್ತಿ ಹತ್ರ ಬರುತ್ತೆ. ಇವ್ರ ಹೆಸರು ಮಿಸ್ಟರ್ ಸೂ. ಅವರು ಜಿನಾನ್ಗೆ ಹೇಳ್ತಾರೆ, ನಾನು ಜುಬಾವ್ ಎಕ್ಸ್ ಓನರ್ ಅಂತ ಹೇಳಿ ಜಿನಾನ್ ಜೊತೆ ಫ್ಲರ್ಟ್ ಮಾಡೋದಿಕ್ಕೆ ನೋಡ್ತಾರೆ. ಅದೇ ಸಮಯಕ್ಕೆ ಜಿನಾನ್ಗೆ ಪ್ರೊಫೆಸರ್ ಇಂದ ಕಾಲ್ ಬರುತ್ತೆ. ಆಗ ಅವಳು ಗೊತ್ತಾಗ್ದಾಗೆ ಕಾಲನ್ನ ರಿಸೀವ್ ಮಾಡಿ ಮಾತಾಡೋದಿಕ್ಕೆ ಶುರು ಮಾಡ್ತಾಳೆ. ಆಗ ಮಿಸ್ಟರ್ ಸೂ ಹೇಳ್ತಾರೆ, ನಾನು ಪ್ರೊಫೆಸರ್ ಜೈ ರೀತಿ ಕಾಣಿಸೋದಿಲ್ವಾ? ಆಗ ಜಿನಾನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೌದು ಅಂತ ಹೇಳ್ತಾಳೆ. ಪ್ರೊಫೆಸರ್ ಫೋನ್ ನಲ್ಲೇ ಎಲ್ಲಾ ಮಾತನ್ನು ಕೇಳಿಸ್ಕೊತಾ ಇರ್ತಾರೆ. ಆಗ ಮಿಸ್ಟರ್ ಸೂ ಹೇಳ್ತಾರೆ, ನಾನು ಸ್ಟೋರಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ಬೇಕು. ಆದ್ರೆ ಜಿನಾನ್ ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ಸೂ ಬೇರೆ ದಾರಿನ ಹುಡುಕ್ತಾರೆ. ನಾನು ಜುಬಾವ್ ಎಕ್ಸ್ ಓನರು, ಅವನನ್ನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾನೆ ಇರ್ತೀನಿ. ಆಗ ಜಿನಾನ್ಗೆ ಈ ಮಾತ್ಗೆ ಬೇಡ ಅಂತ ಹೇಳೋದಿಕ್ಕಾಗಲ್ಲ. ಪ್ರೊಫೆಸರ್ ಎಲ್ಲಾ ಮಾತನ್ನು ಕೇಳಿಸ್ಕೋತಾರೆ. ಮತ್ತೊಂದ್ ಕಡೆ ಸಿಕ್ಕಿ ಆಫೀಸಿಗೆ ಬರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಲೂಷಿನ್ ಎಲ್ಲಾ ಪ್ರಾಜೆಕ್ಟ್ ನು ಕ್ಯಾನ್ಸಲ್ ಮಾಡಿ ಥ್ರಿಡೌಟ್ ಕ್ಲಾತ್ ಕಾಮಿಕ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇದರಿಂದ ಶಾವ್ಲಿ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಸಿಕ್ಕಿಗೆ ಹೇಳ್ತಾನೆ. ಮತ್ತೊಂದ್ ಕಡೆ ಶಾವ್ಲಿನ ನೋಡ್ತೀವಿ. ಲೂಷಿನ್ ಎಲ್ಲಾ ಪ್ರಾಜೆಕ್ಟ್ ನು ಕಂಟಿನ್ಯೂ ಮಾಡೋದಿಕ್ಕೆ ಹೇಳ್ತಾನೆ. ಆದ್ರೆ ಸಿಕ್ಕಿ ಒಪ್ಕೊಳ್ಳೋದಿಲ್ಲ. ಆಗ ಅವನು ಹೇಳ್ತಾನೆ, ಲೂಷಿನ್ ಕೆರಿಯರ್ ನ ಹಾಳು ಮಾಡ್ತೀನಿ. ಆಗ ಸಿಕ್ಕಿ ಒಪ್ಕೋತಾನೆ. ಲೂಷಿನ್ಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಸಿಕ್ಕಿ ಇದರಿಂದಾಗಿ ರಾತ್ರಿ ಎಲ್ಲ ಕಷ್ಟಪಟ್ಟು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಮತ್ತೊಂದ್ ಕಡೆ ಜಿನಾನ್ ಪ್ರೊಫೆಸರ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಕಾಲನ್ನ ರಿಸೀವ್ ಮಾಡೋದಿಲ್ಲ. ಮತ್ತೊಂದ್ ಕಡೆ ಲೂಷನ್ಗೆ ವಿಷಯ ಗೊತ್ತಾಗಿರುತ್ತೆ. ಶಾವ್ಲಿ ಪ್ರಾಜೆಕ್ಟ್ ನಲ್ಲಿ ಸಿಕ್ಕಿ ಕೈಲಿ ಕೆಲಸ ಮಾಡಿಸ್ತಿದ್ದಾರೆ ಅಂತ. ಅದರಿಂದ ಅವನನ್ನ ರೂಮ್ ಅಲ್ಲಿ ಲಾಕ್ ಮಾಡಿ ಶಾವ್ಲಿನ ಮೀಟ್ ಮಾಡೋದಿಕ್ಕೆ ಅಂತ ಆಫೀಸಿಗೆ ಬರ್ತಾಳೆ. ಮತ್ತೊಂದ್ ಕಡೆ ಸೂ ಜಿನಾನ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಿರ್ತಾರೆ. ಪದೇ ಪದೇ ಅವಳಿಗೆ ಕ್ಲೋಸ್ ಆಗೋದಿಕ್ಕೆ ನೋಡ್ತಾ ಇರ್ತಾರೆ. ಆಫೀಸ್ ನಲ್ಲೂ ಕೂಡ ಅವಳ ಜೊತೆ ಫ್ಲರ್ಟ್ ಮಾಡೋದಿಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೂಶಿನ್ ಬಂದು ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾಳೆ. ಆಗ ಅವನು ಅವಳಿಗೆ ಮುಖ ತೋರಿಸ್ತಲೇ ಅಲ್ಲಿಂದ ಹೊರಟೋಗ್ತಾನೆ. ಮಿಸ್ಟರ್ ಸೂ ಯಾಕೆ ಮುಖನ ತೋರಿಸ್ಲಿಲ್ಲ ಅಂತ ನಮಗೆ ಆಮೇಲೆ ಗೊತ್ತಾಗುತ್ತೆ. ಮತ್ತೊಂದ್ ಕಡೆ ಲೂಷಿನ್ ಶಾವ್ಲಿಗೆ ಅವಳ ಕಾಂಟ್ರಾಕ್ಟ್ ನ ಟರ್ಮಿನೇಟ್ ಮಾಡೋದಿಕ್ಕೆ ಹೇಳ್ತಾಳೆ. ಅವಳಿಗೆ ಅವನ ಜೊತೆ ಕೆಲಸ ಮಾಡೋದಿಕ್ಕೆ ಇಷ್ಟ
ಇರೋದಿಲ್ಲ, ಆದ್ರೆ ಅವನು ಅವಳಿಗೆ ಭಯಪಡಿಸ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ನೀನು ಏನ್ ಬೇಕಾದ್ರೂ ಮಾಡು, ನಾನು ನಿನ್ ಜೊತೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಹೊರಗಡೆ ಹೋಗ್ತಾಳೆ. ಅಲ್ಲಿದ್ದ ಎಲ್ಲ ಎಂಪ್ಲಾಯೀಸ್ಗೂ ಕೂಡ ಕೆಲಸ ಬಿಡೋದಿಕ್ಕೆ ಹೇಳ್ತಾಳೆ. ಆದ್ರೆ ಯಾರು ಕೂಡ ಆ ರೀತಿ ಮಾಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಸಿಕ್ಕಿ ಬಂದು ಹೇಳ್ತಾನೆ, ಯಾರ್ ನಿನ್ ಜೊತೆ ಇರ್ಲಿ ಬಿಡ್ಲಿ, ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಲೂಷಿನ್ ಜೊತೆ ಹೊರಗಡೆ ಹೋಗ್ತಾನೆ. ಮತ್ತೊಂದ್ ಕಡೆ ಜಿನಾನ ನೋಡ್ತೀವಿ. ಮತ್ತೆ ಅಲ್ಲಿಗೆ ಸೂ ಬರ್ತಾರೆ. ಫೀಮೇಲ್ ಲೀಡನ್ನ ಪ್ಲೇ ಮಾಡಿ ತೋರ್ಸೋದಿಕ್ಕೆ ಹೇಳ್ತಾರೆ. ಆದ್ರೆ ಜಿನಾನ್ ಒಪ್ಕೊಳ್ಳೋದಿಲ್ಲ. ಆಗ ಅವರು ಅವಳನ್ನ ತುಂಬಾನೇ ಫೋರ್ಸ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಪ್ರೊಫೆಸರ್ ಜೈ ಬರ್ತಾರೆ. ಅವ್ರ ಎಲ್ಲ ಬಣ್ಣ ಕೂಡ ಬಯಲಾಗುತ್ತೆ. ಪ್ರೊಫೆಸರ್ ಹೇಳ್ತಾರೆ, ಇವರು ಜುಬಾವ್ ಎಕ್ಸ್ ಓನರ್ ಅಲ್ಲ, ಜುಬಾವ್ ನ ಚಕಪಿಗೆ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ಇವರು ಅವನನ್ನ ಮೀಟ್ ಮಾಡ್ತಿದ್ರು ಅಷ್ಟೇ. ಜಿನಾನ್ ಜೊತೆ ಕ್ಲೋಸ್ ಆಗೋದಿಕ್ಕೆ ಈ ರೀತಿ ಸುಳ್ಳು ಹೇಳಿರ್ತಾರೆ. ಅವ್ರ ಸತ್ಯ ಹೊರ್ಗಡೆ ಬರ್ತಿದ್ದಾಗೆ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೊಂದ್ ಕಡೆ ಶಿವನ ನೋಡ್ತೀವಿ. ಶೌಲಿ ಇರೋ ಜಾಗ ಗೊತ್ತಾಗಿರುತ್ತೆ. ಹಿಂದೆಯಿಂದ ಬಂದು ಅವ್ರನ್ನ ಹಗ್ ಮಾಡ್ಕೋತಾಳೆ. ಅವ್ರ ತಂದೆ ಶಾವ್ಜುನ್ ಫೋಟೋನ ಟೇಬಲ್ ಮೇಲೆ ಇಟ್ಟು ಕೇಳ್ತಾಳೆ. ಆಗ ಶಾವ್ಜುನ್ ಅವಳಿಗೆ ಎಲ್ಲ ಸತ್ಯನೂ ಹೇಳ್ತಾರೆ. ಅವ್ರ ಮಾತ್ ಕೇಳಿ ಅವಳು ತುಂಬಾನೇ ಅಪ್ಸೆಟ್ ಆಗ್ತಾಳೆ. ಅವನನ್ನ ಕೇಳ್ತಾಳೆ, ನನಗಾಗಿ ಇಲ್ಲಿವರೆಗೂ ಏನೆಲ್ಲ ಮಾಡಿದ್ರ, ಇದನ್ನೆಲ್ಲ ನಮ್ ತಂದೆ ಕೊನೆ ಆಸೆನ ಈಡೇರ್ಸೋದಕ್ಕೇನ? ಆಗ ಶಾವ್ಜು ಹೌದು ಅಂತ ಹೇಳ್ತಾರೆ. ಆಗ ಶಿವ್ ಹೇಳ್ತಾರೆ, ಬೇರೆಯವ್ರ ಜೊತೆ ಒಳ್ಳೆ ರೀತಿ ನಡ್ಕೊಳ್ಳೋದಕ್ಕೆ ಲಿಮಿಟ್ ಅಂತ ಇರುತ್ತೆ. ಇವತ್ತಿಂದ ನನ್ನನ್ನ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಸೂನ ನೋಡ್ತೀವಿ. ಇವರು ಜೂಶಿನ್ ಕ್ಲಾಸ್ಮೇಟ್ ಆಗಿರ್ತಾರೆ. ಅದ್ರಿಂದ ಅವಳಿಗೆ ಗೊತ್ತಾಗ್ದಾಗೆ ಮುಖನ ಮುಚ್ಕೋತಿರ್ತಾರೆ. ಜೂಶಿನ್ ಪ್ರೊಫೆಸರ್ಗೆ ಎಲ್ಲಾ ವಿಷಯನೂ ಹೇಳಿರ್ತಾಳೆ. ಮತ್ತೊಂದ್ ಕಡೆ ಪ್ರೊಫೆಸರ್ ನ ನೋಡ್ತೀವಿ. ರಿಜಿಸ್ಟರ್ ಆಗೋದಿಕ್ಕೆ ಫೋಟೋ ತೆಗೆಸ್ಕೊಳ್ಳೋದಿಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿಗೆ ಬಂದು ರಿಜಿಸ್ಟರ್ ಆಗ್ತಾರೆ. ಜಿನಾನ್ ಹೇಳ್ತಾಳೆ, ಇದೆಲ್ಲ ಎಷ್ಟು ಬೇಗ ಆಗೋಯ್ತು? ಆಗ ಪ್ರೊಫೆಸರ್ ಹೇಳ್ತಾರೆ, ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬೇಗ ಮದ್ವೆ ಕೂಡ ಆಗೋಣ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಲೂಷಿನ ನೋಡ್ತೀವಿ. ಅವಳ ಫೋನ್ ಅಲ್ಲಿ ಥ್ರಿಡರ್ ಕ್ಲೌತ್ ಕಾಮಿಕ್ ಬಗ್ಗೆ ಎಲ್ಲಾರ್ಗೂ ಸತ್ಯ ಹೇಳಿರ್ತಾಳೆ. ಅದ್ರಿಂದ ಅವಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಯಾವುದೇ ರೀತಿ ರಿಗ್ರೆಟ್ ಫೀಲ್ ಕೂಡ ಇರೋದಿಲ್ಲ. ಅಲ್ಲಿಗೆ ಸಿಕ್ಕಿ ಬರ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಎಲ್ಲಾ ವಿಷಯನೂ ಹೇಳಿದೀನಿ. ಆಗ ಸಿಕ್ಕಿ ಹೇಳ್ತಾನೆ, ಪರವಾಗಿಲ್ಲ, ನಾನ್ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ, ಹೊಸ್ತಾಗಿ ಮತ್ತೆ ಶುರು ಮಾಡೋಣ ಅಂತ ಹೇಳ್ತಾನೆ. ಇಬ್ರು ಕೂಡ ಸೈಕಲ್ ನಲ್ಲಿ ಲಾಂಗ್ ಡ್ರೈವ್ ಹೋಗೋದಿಕ್ಕೆ ಡಿಸೈಡ್ ಮಾಡ್ತಾರೆ. ಮತ್ತೊಂದ್ ಕಡೆ ಪ್ರೊಫೆಸರ್ ನ ನೋಡ್ತೀವಿ. ತುಂಬಾನೇ ರೊಮ್ಯಾಂಟಿಕ್ ಆಗಿರ್ತಾರೆ. ಮದ್ವೆ ಆಗೋದಿಕ್ಕೆ ಜಿನಾನ್ ಹತ್ರ ಎಲ್ಲಾ ರೀತಿ ಇನ್ಫಾರ್ಮೇಶನ್ ತಗೋತಾರೆ. ಜಿನಾನ್ಗೆ ಜೂಶಿನಿಂದ ಕಾಲ್ ಬರುತ್ತೆ. ಲೂಷಿನ್ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತಾರೆ. ಅದ್ರಿಂದ ಜಿನಾನ್ ಬೇಗನೆ ಆಫೀಸಿಗೆ ಬರ್ತಾಳೆ. ಮತ್ತೊಂದ್ ಕಡೆ ಶಿವನ ನೋಡ್ತೀವಿ. ಅವಳು ಡ್ರಿಂಕ್ ಮಾಡ್ಬೇಕು ಅಂತ ಅನ್ಕೋತಿರ್ತಾಳೆ. ಆದ್ರೆ ಶಾವ್ಜು ಅವಳಿಗೆ ಬಿಡ್ತಿರಲ್ಲ. ಮತ್ತೊಂದ್ ಕಡೆ ಜಿನಾನ್ ಲೂಷಿನ್ ಪರವಾಗಿ ಪೋಸ್ಟ್ ಮಾಡ್ತಾಳೆ. ಇದ್ರಲ್ಲಿ ಅವಳದ್ ಯಾವುದೇ ತಪ್ಪು ಕೂಡ ಇಲ್ಲ ಅಂತ. ಅವಳು ಹಾಕಿರೋ ಪೋಸ್ಟ್ಗೆ ತುಂಬಾ ಜನ ಅವಳಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಿರ್ತಾರೆ. ಆದ್ರೆ ಯಾರಿಗೂ ಕೂಡ ಅರ್ಥ ಆಗ್ತಿರಲ್ಲ ಇಲ್ಲಿ ಏನಾಗ್ತಿದೆ ಅಂತ. ಆದ್ರೆ ಜಿನಾನ್ಗೆ ಗೊತ್ತಿರುತ್ತೆ ಇದನ್ನೆಲ್ಲ ಪ್ರೊಫೆಸರ್ ಜೈ ಮಾಡ್ತಿದ್ದಾರೆ ಅಂತ. ಹೊರಗಡೆ ಬಂದು ಪ್ರೊಫೆಸರ್ಗೆ ಕಾಲ್ ಮಾಡ್ತಾಳೆ. ಆಗ ಅವ್ರು ಹೇಳ್ತಾರೆ, ನಾನೇ ಮಾಡಿದ್ದು ಅಂತ. ಅದನ್ನ ಕೇಳಿ ಜಿನಾನ್ಗೆ ತುಂಬಾನೇ ಖುಷಿ ಆಗುತ್ತೆ. ಪ್ರೊಫೆಸರ್ ನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಹಿಂದೆಯಿಂದ ಬಂದು ಅವ್ರನ್ನ ಹಗ್ ಮಾಡ್ಕೋತಾಳೆ. ಮತ್ತೆ ಶೂನ ನೋಡ್ತೀವಿ. ಡ್ರಿಂಕ್ಸ್ ಮಾಡಿದ್ರಿಂದ ಕೆಫೆನಲ್ಲೇ ಮಲ್ಕೊಂಡಿರ್ತಾಳೆ. ಶಾವ್ಜು ಕೋಟನ್ನ ಬಿಚ್ಚಿ ಅವಳಿಗೆ ಒದಿಸ್ತಾರೆ. ಸಮಯಕ್ಕೆ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರು ಹೇಳ್ತಾಳೆ, ಇವಳು ಎಷ್ಟು ಬೇಗ ದೊಡ್ಡೋಳಾಗಿದ್ದಾಳೆ. ಆಗ ಶಾವ್ಜು ಕೇಳ್ತಾರೆ, ನಿಮ್ಗೆ ಈ ಹುಡುಗಿ ಗೊತ್ತಾ? ಆದ್ರೆ ಆ ಪರ್ಸನ್ ಏನು ಕೂಡ ಹೇಳೋದಿಲ್ಲ. ನನ್ನ ವೈಫ್ ಹತ್ರ ಹೋಗ್ಬೇಕು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಶೂ ಸಡನ್ ಆಗಿ ಎದ್ ಕೂತ್ಕೋತಾಳೆ. ಅವ್ರ ಕಾಲರ್ನ ಇಟ್ಕೊಂಡು ಕೇಳ್ತಾಳೆ, ನೀ ನನ್ನನ್ನ ಬಿಟ್ಟು ಹೋಗೋದಿಕ್ಕೆ ಹೇಗ್ ಸಾಧ್ಯ? ನನ್ನನ್ನ ಯಾಕೆ ನೀನು ಲೈಕ್ ಮಾಡಲ್ಲ ಅಂತ ಹೇಳಿ ಮತ್ತೆ ಪ್ರಜ್ಞೆ ತಪ್ಪೋಗ್ತಾಳೆ. ಬೆಳಿಗ್ಗೆ ಆಗಿರುತ್ತೆ. ಜಿನಾನ ನೋಡ್ತೀವಿ. ಅವಳಿಗೆ ಎದ್ದ ತಕ್ಷಣ ಗೊತ್ತಾಗುತ್ತೆ ಶೌಲಿನ ಕಂಪ್ನಿಯಿಂದ ತೆಗ್ದಾಕಿದ್ದಾರೆ. ಅವನ ಮೇಲೆ ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ ಅಂತ. ಇದ್ರಲ್ಲಿ ಲೂಷಿನ್ ಯಾವುದೇ ತಪ್ಪಿಲ್ಲ, ಅವಳು ಇನೋಸೆಂಟ್ ಅಂತ ಪ್ರೂವ್ ಆಗಿರುತ್ತೆ. ಅಲ್ಲಿಗೆ ಪ್ರೊಫೆಸರ್ ಬಂದು ಜಿನಾನ್ ಹತ್ರ ಮಾತಾಡ್ತಾರೆ. ಅವ್ರ ಮದುವೆ ಬಗ್ಗೆ ಹಾಗೆ ಹನಿಮೂನ್ ಬಗ್ಗೆ. ಅಷ್ಟರಲ್ಲಿ ಪ್ರೊಫೆಸರ್ಗೆ ಅವ್ರ ತಾತನಿಂದ ಕಾಲ್ ಬರುತ್ತೆ. ಮೀಟ್ ಮಾಡೋದಿಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಶಿವನ ನೋಡ್ತೀವಿ. ಅವಳು ಕಣ್ಬಿಟ್ಟಾಗ ಪಕ್ಕದಲ್ಲಿ ಶಾವ್ಜು ಇರೋದಿಲ್ಲ. ಅವಳಿಗಾಗಿ ಸೂಪ್ ಮಾಡಿರ್ತಾರೆ. ಜೊತೆಲಿ ಒಂದು ನೋಟ್ ಬುಕ್ ಕೂಡ ಇಟ್ಟಿರ್ತಾರೆ. ಇದನ್ನ ಕುಡಿದ್ಮೇಲೆ ಮನೆಗೆ ಹೋಗು ಅಂತ ಬರ್ದಿರ್ತಾರೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಜಿನಾನ ನೋಡ್ತೀವಿ. ತಾತನ್ ಮೀಟ್ ಆಗೋದಿಕ್ಕೆ ಅಂತ ಬಂದಿರ್ತಾರೆ. ಜಿನಾನ್ ತುಂಬಾನೇ ನರ್ವಸ್ ಆಗಿರ್ತಾಳೆ. ತಾತನ್ಗೆ ಅವ್ರ ಮದ್ವೆ ಬಗ್ಗೆ ಹೇಗ್ ಹೇಳದ್ದು ಅಂತ. ಅಲ್ಲಿಗೆ ಮಿಸ್ಸಸ್ ಪೇ ಬರ್ತಾರೆ. ಡಿವೋರ್ಸ್ ಆದ್ಮೇಲೆ ಮೊದಲನೇ ಸಾರಿ ಮನೆಗ್ ಬಂದಿರ್ತಾರೆ. ಅದ್ರಿಂದ ಅವರು ತುಂಬಾನೇ ಖುಷಿಯಾಗಿರ್ತಾರೆ. ಆಗ ತಾತ ಹೇಳ್ತಾರೆ, ನಿಮ್ ಅಮ್ಮನ್ನ ನಾನೇ ಇಲ್ಲಿಗೆ ಬರೋದಿಕ್ಕೆ ಹೇಳಿದ್ದು. ಒಂದ್ ಕೆಲ್ಸ ಇದೆ, ಅದನ್ನ ಸೆಟಲ್ ಮಾಡ್ಬೇಕು. ಲೂಷಿನ್ ಸಿಕ್ಕಿ ಕೂಡ ಬರೋದಿಕ್ಕೆ ಹೇಳಿದ್ನಿ, ಆದ್ರೆ ಅವ್ರು ಇನ್ನು ಬಂದಿಲ್ಲ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಹೊರ್ಗಡೆ ಏನೋ ಸೌಂಡ್ ಬರುತ್ತೆ. ಪ್ರೊಫೆಸರ್ ಜಿನಾನ್ ಹೋಗಿ ನೋಡ್ತಾರೆ. ಅಲ್ಲಿ ಲೂಷಿನ್ ಸಿಕ್ಕಿನ ನೋಡ್ತೀವಿ. ಅವರು
ತುಂಬಾನೇ ಟಯರ್ಡ್ ಆಗಿರ್ತಾರೆ. ಜಿನಾನ್ ಲೂಷಿನ ಕೇಳ್ತಾಳೆ ಏನಾಯ್ತು ಅಂತ. ಆಗ ಅವಳು ಹೇಳ್ತಾಳೆ, ನಾವು ಸೈಕಲ್ನಲ್ಲಿ ಲಾಂಗ್ ಡ್ರೈವ್ ಹೋಗಿದ್ವಿ. ಆಗ ಸಿಕಿ ಪ್ರೊಫೆಸರ್ಗೆ ಎಳೆದಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ನಮ್ ಫೋನ್ ಕಳ್ಕೊಂಡು ನಮ್ ದುಡ್ಡು ಕಳ್ಕೊಂಡು ಸೈಕಲ್ ಪಂಚರ್ ಆಯ್ತು. ಡಾಗ್ ನಮ್ಮನ್ನ ಓಡಿಸ್ಕೊಂಡ್ ಬಂತು. ಓಡಿ ಓಡಿ ನಮಗೆ ಸುಸ್ತಾಯ್ತು ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್ ಸಿಕಿ ಮಾತ್ ಕೇಳಿ ನಗ್ತಾ ಹೇಳ್ತಾರೆ, ನೀನು ಲೂಷಿನ್ ಹಿಂದೆ ಸುತ್ತಾ ಇದೀಯಾ ಅಂದ್ಮೇಲೆ ನಿನ್ಗಿದು ಆಗ್ಬೇಕಾಗಿದ್ದೆ. ಲೂಷಿನ್ ಜೊತೆ ಬ್ರೇಕಪ್ ಮಾಡ್ಕೋ ಅಂತ ಹೇಳ್ತಾರೆ. ಆದ್ರೆ ಸಿಕಿ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಸಿಕಿ ಲೂಷಿನ್ ಹತ್ರ ರೂಮ್ಗೆ ಹೋಗ್ತಾನೆ. ಆಗ ಅವಳು ಮತ್ತೆ ರೊಮ್ಯಾಂಟಿಕ್ ಆಗಿ ಸಿಕಿ ಹತ್ರ ಬರ್ತಾಳೆ. ಅಲ್ಲಿಗೆ ಮಿಸಸ್ ಪೇ ಬರ್ತಾರೆ. ಲೂಷಿನ್ ಜೊತೆ ಮಾತಾಡ್ಬೇಕು ಅಂತ ಅವಳನ್ನ ಹೊರ್ಗಡೆ ಕರ್ಕೊಂಡು ಹೋಗ್ತಾರೆ. ಶೌಲಿ ವಿರುದ್ಧ ಇದ್ದ ಸಾಕ್ಷಿನ ಕೊಡ್ತಾರೆ. ರಾಯ್ ಕಂಪ್ನಿ ಜೊತೆ ಮಾತಾಡಿ ಶೌಲಿನ ಕೆಲಸದಿಂದ ತಗ್ಸಾಕಿರ್ತಾರೆ. ಇದನ್ನೆಲ್ಲ ನೋಡಿ ಲೂಷಿನ್ ತುಂಬಾನೇ ಎಮೋಷನಲ್ ಆಗಿ ಕೇಳ್ತಾಳೆ, ನೀವು ನನ್ಗಾಗಿ ಇದನ್ನೆಲ್ಲ ಮಾಡಿದ್ರ? ಆಗ ಮಿಸಸ್ ಪೇ ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ, ಇದನ್ನೆಲ್ಲ ನನ್ನ ಮಗ ಸಿಕಿಗಾಗಿ ಮಾಡಿದ್ದು. ಆಗ ಲೂಷಿನ್ ಹೇಳ್ತಾಳೆ, ನಾನು ಸಿಕಿನ ನಿಜವಾಗ್ಲೂ ಇಷ್ಟಪಡ್ತಿದ್ದೀನಿ, ನಾನು ಯಾವತ್ತೂ ಕೂಡ ಗಿವ್ ಅಪ್ ಮಾಡಲ್ಲ, ಅವನ್ ಜವಾಬ್ದಾರಿನ ನನಗ್ ಕೊಡಿ. ಆಗ ಮಿಸಸ್ ಪೇ ಹೇಳ್ತಾರೆ, ನಿನ್ ಮಾತ್ ಮೇಲೆ ನೀನು ಸಿನ್ಸಿಯರ್ ಆಗಿದೀಯ, ನಿನ್ನ ಹೇಗ್ ನಂಬೋದು? ಲೂಷಿನ್ ಹೇಳ್ತಾಳೆ, ಸಿಕಿ ಮದ್ವೆ ಆಗೋದಿಕ್ಕೆ ಇನ್ನು 2 ವರ್ಷ ಚಿಕ್ಕೋನು, 2 ವರ್ಷ ಕಂಪ್ಲೀಟ್ ಆಗೋವರೆಗೂ ನಾನು ಅವನ್ಗಾಗಿ ಕಾಯ್ತೀನಿ. ಇನ್ ಮುಂದೆ ಅವನ್ ಜವಾಬ್ದಾರಿ ನಂದು, ಅವನನ್ನ ಬೆಳೆಸಿ ದೊಡ್ಡವನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅಲ್ಲಿಗೆ ಸಿಕಿ ಪ್ರೊಫೆಸರ್ ಜಿನಾನ್ ಕೂಡ ಬರ್ತಾರೆ. ಆಗ ಮಿಸಸ್ ಪೇ ಹೇಳ್ತಾರೆ, ಎಲ್ರು ಕೂಡ ಬಂದಿದ್ದೀರಾ, ನೀವು ಮದ್ವೆ ಆಗೋದಕ್ಕೆ ಇನ್ನು ಸ್ವಲ್ಪ ದಿವಸ ವೇಟ್ ಮಾಡಬೇಕು, ಯಾಕಂದ್ರೆ ನಾನಿನ್ನು ಮದ್ವೆ ಆಗಿಲ್ಲ ಅಂತ ಹೇಳ್ತಾರೆ. ಅವ್ರ ಮಾತು ಕೇಳಿ ಎಲ್ರು ಕೂಡ ಶಾಕ್ ಆಗ್ತಾರೆ. ಪ್ರೊಫೆಸರ್ ಅಪ್ಸೆಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಜಿನಾನ್ ಕೂಡ ಪ್ರೊಫೆಸರ್ ಇಂದಲೇ ಹೋಗ್ತಾಳೆ. ಪ್ರೊಫೆಸರ್ಗೆ ಅರ್ಥ ಮಾಡ್ಸೋದಿಕ್ಕೆ ಹೇಳ್ತಾಳೆ, ನಿಮ್ಮಮ್ಮ ಖುಷಿಯಾಗಿರ್ಬೇಕು ಅಂದ್ರೆ ಅವ್ರ ಮಾತನ್ನ ನೀವು ಕೇಳಲೇಬೇಕು. ಮತ್ತೊಂದ್ ಕಡೆ ಶಾವ್ಸುನ ನೋಡ್ತೀವಿ. ಅಲ್ಲಿಗೆ ಶೂ ಬರ್ತಾಳೆ. ಸಾಮಾನನ್ನ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೋಗ್ತಿರ್ತಾರೆ. ಶೂ ಅವ್ರ ಬ್ಯಾಗ್ ಮೇಲೆ ಕುತ್ಕೋತಾಳೆ. ನೀವು ಎಲ್ಲೇ ಹೋದ್ರು ಕೂಡ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಶಾವ್ಸು ಅವಳ ಮಾತಿಗೆ ಒಪ್ಕೊಂಡು ಕಿಸ್ ಮಾಡ್ತಾನೆ. ಇಬ್ರು ಕೂಡ ಅವ್ರ ಪ್ರೀತಿನ ಒಪ್ಕೊಂಡಿರ್ತಾರೆ. ಪ್ರೊಫೆಸರ್ ಜಿನಾನ್ಗೆ ಅವ್ರ ತಂದೆನ ಮೀಟ್ ಮಾಡ್ಸೋದಿಕ್ಕೆ ಅಂತ ಶಾವ್ಸು ರೆಸ್ಟೋರೆಂಟ್ಗೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಅವ್ರ ಅಮ್ಮನ ನೋಡ್ತಾರೆ. ಅವರು ಮದ್ವೆ ಆಗೋರ್ ಜೊತೆ ಕೂತ್ಕೊಂಡಿರ್ತಾರೆ. ಇವರು ಬೇರೆ ಯಾರು ಅಲ್ಲ, ಪ್ರೊಫೆಸರ್ ಜೈ ಅಪ್ಪ. ಇದ್ರಿಂದ ಪ್ರೊಫೆಸರ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಅವ್ರ ತಂದೆ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾರೆ. ಅವ್ರ ಮೇಲೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿರ್ತಾರೆ. ಅಮ್ಮನ್ನ ಮತ್ತೆ ಮದ್ವೆ ಆಗ್ತಿದ್ದೀರಾ, ಆಗಿದ್ಮೇಲೆ ಅವರಿಗೆ ಡೈವರ್ಸ್ ಯಾಕೆ ಕೊಟ್ರಿ? ಆಗ ಅವ್ರ ತಂದೆ ಪ್ರೊಫೆಸರ್ ಹತ್ರ ಸಾರಿ ಕೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ನಡ್ಕೋತಾ ಇದ್ದೆ, ನಾನ್ ತಗೊಂಡಿರೋ ಡಿಸಿಷನ್ ಮೇಲೆ ನನ್ಗೆ ರಿಗ್ರೆಟ್ ಫೀಲ್ ಆಯ್ತು, ನಾನು ಎಂತ ಲೈಫ್ ನ ಲೀಡ್ ಮಾಡ್ತಿದ್ದೀನಿ ಅಂತ. ನಿಮ್ಮಮ್ಮನ ಬಿಟ್ಟು ನಾನ್ ದೊಡ್ಡ ತಪ್ಪು ಮಾಡಿದೆ. ನಿಮ್ಮಮ್ಮನ ಮನ್ಸನ್ನ ಬದಲಾಯಿಸೋದಿಕ್ಕೆ ನಾನು ಅಡ್ಗೆ ಕಲ್ತಿದ್ದೀನಿ. ಅವರಿಗೆ ಕುಕಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಇವರಿಬ್ರು ಮಾತಾಡ್ತಾ ಅವ್ರ ಮಧ್ಯೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾನು ಕ್ಲಿಯರ್ ಮಾಡ್ಕೋತಾರೆ. ನೆಕ್ಸ್ಟ್ ಇವ್ರ ಮದ್ವೆ ದಿವಸ ಬಂದೇ ಬಿಡುತ್ತೆ. ಲೂಷಿನ್ ಸಿಕಿ ಕೂಡ ಕಪಲ್ಸ್ ರೀತಿ ರೆಡಿಯಾಗಿರ್ತಾರೆ. ಮಿಸಸ್ ಪೇ ಕೂಡ ರೆಡಿಯಾಗಿರ್ತಾರೆ. ಅವ್ರ ಹಸ್ಬೆಂಡ್ಗಾಗಿ ಕಾಯ್ತಾ ಇರ್ತಾರೆ. ಅವ್ರಿನ್ನೂ ಕೂಡ ಬಂದಿರೋದಿಲ್ಲ. ಅಷ್ಟರಲ್ಲಿ ಅವರು ಓಡ್ಕೊಂಡ್ ಬರ್ತಾರೆ. ಅವರಿಗಾಗಿ ಫ್ಲವರ್ ಕೂಡ ತಗೊಂಡ್ ಬಂದಿರ್ತಾರೆ. ಅದರಿಂದ ಲೇಟ್ ಆಗಿರುತ್ತೆ. ಮತ್ತೊಂದ್ ಕಡೆ ಜಿನಾನ್ ನೋಡ್ತೀವಿ. ಅವಳ ಕಾಮಿಕ್ ಅಲ್ಲಿ ಇವತ್ತು ಹ್ಯಾಪಿ ಎಂಡಿಂಗ್ ಬರೀತಿರ್ತಾಳೆ. ಜಿನಾನ್ ಪ್ರೊಫೆಸರ್ ಮದ್ವೆ ಆಗಿರೋ ಹಾಗೆ ಎಂಡಿಂಗ್ ಕೊಟ್ಟಿರ್ತಾಳೆ. ಆಫೀಸ್ ಸ್ಟಾಫ್ ಎಲ್ರು ಬಂದು ಅವಳಿಗೆ ಕಂಗ್ರಾಚುಲೇಷನ್ ಹೇಳ್ತಾರೆ. ಹೊರ್ಗಡೆ ಬಂದು ಮದ್ವೆಗೆ ರೆಡಿಯಾಗಿ ಪ್ರೊಫೆಸರ್ ಬಗ್ಗೆ ಕೇಳ್ತಾಳೆ. ಅಲ್ಲೇ ಇದ್ದ ಒಬ್ಬ ಲೇಡಿ ಪ್ರೊಫೆಸರ್ ಬರ್ದಿದ್ದ ಲೆಟರ್ ಕೊಡ್ತಾರೆ. 21 ವರ್ಷ ಆದ್ಮೇಲೆ ಜಿನಾನ್ ಜೊತೆ ಮದ್ವೆ ಆಗ್ತೀನಿ ಅಂತ ಬರ್ದಿರ್ತಾರೆ. ಅವಳು ಲೆಟರ್ ಓದ್ತಿದ್ದಾಗೆ ಅಲ್ಲಿಗೆ ಪ್ರೊಫೆಸರ್ ಕೂಡ ಬರ್ತಾರೆ. ಆಗ ಜಿನಾನ್ ಕೇಳ್ತಾಳೆ, ನೀವ್ ನನ್ನನ್ನ ಮೊದ್ಲೇ ಇಷ್ಟಪಡ್ತಿದ್ರ? ಆಗ ಪ್ರೊಫೆಸರ್ ಹೇಳ್ತಾರೆ, ಹೌದು ಅಂತ ಹೇಳಿ ಜಿನಾನ್ ಬೆರಳಿಗೆ ಉಂಗುರ ಹಾಕೋದಿಕ್ಕೆ ಅಂತ ಹೋಗ್ತಾರೆ. ಆಗ ಜಿನಾನ್ ಹೇಳ್ತಾಳೆ, ರಿಂಗ್ ಹಾಕೋದಕ್ಕಿಂತ ಮೊದ್ಲು ಒಂದ್ ಸ್ಟೆಪ್ ಮಿಸ್ ಆಗಿದೆ. ಆಗ ಪ್ರೊಫೆಸರ್ ಹೇಳ್ತಾರೆ, 1 ನಿಮಿಷ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಜಿನಾನ್ಗೆ ಮಿಸಸ್ ಪೇ ಇಂದ ವಿಡಿಯೋ ಕಾಲ್ ಬರುತ್ತೆ. ಪ್ರೊಫೆಸರ್ ಅವ್ರ ತಂದೆ ಹತ್ರ ಹೋಗಿ ಹೇಳ್ತಾರೆ, ನಾನು ಜಿನಾನ್ಗೆ ಯಾವತ್ತೂ ಕೂಡ ಡೈವರ್ಸ್ ಕೊಡಲ್ಲ, ಅವಳ ಜೊತೆಲೇ ಇರ್ತೀನಿ. ಆಗ ಮಿಸಸ್ ಪೇ ಪ್ರೊಫೆಸರ್ನ ಕೇಳ್ತಾರೆ, ಜಿನಾನ್ ಇಲ್ದಲೇ ನಿನ್ ಲೈಫನ್ನ ಲೀಡ್ ಮಾಡ್ತೀಯಾ? ಆಗ ಪ್ರೊಫೆಸರ್ ಹೇಳ್ತಾರೆ, ಹೌದು, ಆದ್ರೆ ಅದು ನಾರ್ಮಲ್ ಲೈಫ್ ತರ ಇರೋದಿಲ್ಲ. ಜಿನಾನ್ ನನ್ ಸ್ಟಾರ್ಟಿಂಗು ಅವಳೆ, ಎಂಡಿಂಗು ಅವಳೆ. ಪ್ರೊಫೆಸರ್ ಜಿನಾನ್ ಹತ್ರ ಬಂದು ಮಂಡಿ ಊರಿ ಅವಳಿಗೆ ಪ್ರಪೋಸ್ ಮಾಡ್ತಾರೆ. ಜಿನಾನ್ ಅದನ್ನ ಎಕ್ಸೆಪ್ಟ್ ಮಾಡಿ ಇಬ್ರು ಕೂಡ ಕಿಸ್ ಮಾಡ್ತಾರೆ. ಈ ರೀತಿ ಅವರು ಮದ್ವೆ ಆಗ್ತಾರೆ. ಇದಾದ್ಮೇಲೆ ಪ್ರೊಫೆಸರ್ ಜಿನಾನ್ನ ಒಂದು ಸುಂದರವಾದ ಜಾಗ ಕರ್ಕೊಂಡ್ ಬಂದಿರ್ತಾರೆ. ಆಗ ಜಿನಾನ್ ಕೇಳ್ತಾಳೆ, ನನ್ಗೆ ಸತ್ಯ ಹೇಳಿ, ನೀವ್ ನನ್ನನ್ನ ಯಾವಾಗ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ರಿ?
ಅನ್ಕೊಂಡ್ರಿ. ನಾವೀಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಪ್ರೊಫೆಸರ್ ಟೀನೇಜ್ ಅಲ್ಲಿ ಇರ್ತಾರೆ. ಒಂದ್ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅವ್ರ ಫ್ಯಾಮಿಲಿಗಾಗಿ ಒಂದ್ ವಿಶ್ ನ ಕೇಳ್ಕೊಂಡು ಲೆಟರ್ ನ ಅಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಜಿನಾನ್ ಕೂಡ ಅವಳ ವಿಶ್ ನ ಬರ್ದು ಲೆಟರ್ ನ ಇಟ್ಟಿರ್ತಾಳೆ. ಅದ್ರಲ್ಲಿ ಅವಳ ಮದ್ವೆ ಬಗ್ಗೆ ಬರ್ದಿರ್ತಾಳೆ. ಅಲ್ಲಿಗೆ ಜಿನಾನ್ ತಂದೆ ಬಂದು ನಿನ್ ವಿಶ್ ನ ತಪ್ಪಾದ ಜಾಗದಲ್ಲಿ ಇಟ್ಟಿದ್ಯಾ, ಇದನ್ನ ಇಲ್ಲಿ ಇಡೋ ಹಾಗಿಲ್ಲ ಅಂತ ಹೇಳಿ ಮಿಸ್ ಆಗಿ ಜಿನಾನ್ ಬರ್ದಿದ್ದ ಲೆಟರ್ ನ ಪ್ರೊಫೆಸರ್ ಗೆ ಕೊಡ್ತಾರೆ. ಅದನ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಗ ಜಿನಾನ್ ತಂದೆ ಆ ಲೆಟರ್ ನ ಓದ್ತಾರೆ. ಪ್ರೊಫೆಸರ್ ಬರ್ದಿದ್ದ ಲೆಟರ್ ಅವ್ರ ಕೈಲೇ ಇರುತ್ತೆ. ಅವರು ನೋಡೋಷ್ಟರಲ್ಲಿ ಪ್ರೊಫೆಸರ್ ಅಲ್ಲಿಂದ ಹೊರಟೋಗಿರ್ತಾರೆ. ಜೈಶಿನ್, ನನ್ ಸನ್ನಿನ್ಲ ಹೆಸರು ಚೆನ್ನಾಗೇ ಇದೆ ಅಂತ ಹೇಳಿ ಅವ್ರ ಹತ್ರನೇ ಆ ಲೆಟರ್ ನ ಇಟ್ಕೋತಾರೆ. ಅಲ್ಲಿಗೆ ಜಿನಾನ್ ಬಂದು ಅವ್ರ ತಂದೆಗೆ ಒಂದ್ ಸ್ಕೆಚ್ ನ ತೋರಿಸ್ತಾಳೆ. ಆಗ ಅವ್ರ ತಂದೆ ಕೇಳ್ತಾರೆ, ಈ ಸ್ಕೆಚ್ ಯಾರ್ದು? ಆಗ ಜಿನಾನ್ ಹೇಳ್ತಾಳೆ, ಈಗ ತಾನೇ ಇಲ್ಲಿಂದ ಒಬ್ಬ ಹುಡುಗ ಹೋದ್ರಲ್ಲ ಅವ್ರದ್ದು. ಇಷ್ಟು ವರ್ಷ ಆದ್ಮೇಲೆ ಮೀಟ್ ಆಗಿರ್ತಾರೆ. ಇವ್ರ ವಿಶ್ ಕೂಡ ಪೂರ್ತಿಯಾಗಿರುತ್ತೆ. ಜಿನಾನ್ ಪ್ರೊಫೆಸರ್ ಗೆ ಕಿಸ್ ಮಾಡ್ತಾಳೆ. ಇಲ್ಲಿಗೆ ಈ ಡ್ರಾಮಾ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಇದೇ ರೀತಿ ವಿಡಿಯೋಸ್ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.